ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಿಂದ ತಮಗೆ ಸಮರ್ಪಕವಾಗಿ ಅಕ್ಕಿ ನೀಡದೆ ವಂಚಿಸಿದ್ದು ವಂಚಕರಿಂದ ಬಾಕಿ ಅಕ್ಕಿ ಕೊಡಿಸಿ ಹಾಗೂ ವಂಚಕರಿಗೆ ತಕ್ಕ ಶಿಕ್ಷೆ ನೀಡಿ ಎಂದು ಜರ್ಮಲಿ ಗ್ರಾಮ, ಹರವದಿ ಗ್ರಾಮ, ಕಾಮಯ್ಯನಹಟ್ಟಿ, ದಿಬ್ಬದಹಳ್ಳಿ, ಗೆದ್ದಲಗಟ್ಟೆ ಗ್ರಾಮಸ್ಥರು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ. ಅವರು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಅಡಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರಾದ ಎಚ್ ವೀರಣ್ಣ ನೇತೃತ್ವವನ್ನು ವಹಿಸಿ ಪ್ರತಿಭಟಿಸಿದ್ದಾರೆ. ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿ ಪಟ್ಟಣದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಸಂಚರಿಸಿ ತಹಶೀಲ್ದಾರರ ಕಚೇರಿಯಲ್ಲಿ ವಿರಮಿಸಿತು. ನೂರಾರು ಪ್ರತಿಭಟನಾಕಾರರು ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಿರುವ ಭ್ರಷ್ಟಾಚಾರವನ್ನು ತನಿಖೆಗೆ ಒಳಪಡಿಸಬೇಕು ಸೇರಿದಂತೆ ಹತ್ತಾರು ಪ್ರಮುಖ ಹಕ್ಕೊತ್ತಾಯಗಳನ್ನು ಪೂರೈಸುವಂತೆ ಅವರು ಆಗ್ರಹಿಸಿ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ದ್ವಾರ ಮಾನ್ಯ ತಹಸೀಲ್ದಾರರಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕೂಡ್ಲಿಗಿ ತಾಲೂಕು ಜರ್ಮಲಿ ನ್ಯಾಯಬೆಲೆ ಅಂಗಡಿಯ ಅವ್ಯವಹಾರ 74 ಕೆರೆಗಳಿಗೆ ನೀರು ಬಾರದೇ ಇರುವುದು, ಮನೆ ಮನೆಗೆ ಗಂಗೆ ಯೋಜನೆಯ ಭ್ರಷ್ಟಾಚಾರ, ರೈತರ ಬೀಜ ಗೊಬ್ಬರಕ್ಕೆ FID ಯೋಜನೆ ವಿರೋಧಿಸಿ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಕೂಡ್ಲಿಗಿಯು ನಮ್ಮಲ್ಲಿ ಈ ಮೂಲಕ ಮನವಿ ನೀಡುವುದೇನೆಂದರೆ, ತಾಲೂಕಿನ ಜರ್ಮಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಗೆ ಅಕ್ಕಿ ನೀಡದೆ 3 ತಿಂಗಳು ಬಯೋಮೆಟ್ರಿಕ್ ಪಡೆದು ಹರವದಿ ಗ್ರಾಮದ ಬಡವರಿಗೆ ವಂಚಿಸಿದ್ದು, ಗೆದ್ದಲಗಟ್ಟೆ, ಕಾಮಯ್ಯನಹಟ್ಟಿ ಗ್ರಾಮಗಳಿಗೆ 2 ತಿಂಗಳು, ಜರ್ಮಲಿ, ದಿಬ್ಬದಹಳ್ಳಿ ಗ್ರಾಮಗಳಿಗೆ 1 ತಿಂಗಳು ಅಕ್ಕಿ ನೀಡದೇ ಇದ್ದು ದೊಡ್ಡ ಭ್ರಷ್ಟಾಚಾರವೇ ನಡೆದಿದ್ದು, ಇದರ ಬಗ್ಗೆ ದಿನಾಂಕ 28/4/26 ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಮನವಿ ನೀಡಿದ್ದರು. ಹಗರಣ ಮಾಡಿದವರ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು, ಮೇಲಧಿಕಾರಿಗಳ ಸಹಕಾರ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹಾಗೂ ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಉದ್ಘಾಟನೆಗೊಂಡು ತಿಂಗಳುಗಳೇ ಕಳೆದರೂ ಕೆರೆಗಳಿಗೆ ನೀರು ಹರಿಯದೆ ಅಧಿಕಾರಿಗಳ, ರಾಜಕಾರಣಿಗಳ ಜೋಬು ಮಾತ್ರ ತುಂಬಿದೆ. ಇನ್ನು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ತಿಂಗಳಿಂದ ಕತ್ತಲು ಕವಿದು ಬೆಳಕಿಲ್ಲದೆ ಜನ ಬದುಕುತ್ತಿದ್ದಾರೆ. ಹಾಗೂ ತಾಲೂಕಿನಾದ್ಯಂತ ಸರ್ಕಾರಿ ಇಲಾಖೆಗಳ ಕಟ್ಟಡಗಳು ಸಂಪೂರ್ಣ ಕಳಪೆ ಕಾಮಗಾರಿಗಳಿಂದ ನಡೆಯುತ್ತಿದ್ದು, APMCಯಲ್ಲಿ ರೈತರು ಬೆಳೆದ ರಾಗಿ, ಜೋಳ ಬೆಂಬಲ ಬೆಲೆಗೆ ಪಡೆಯಬೇಕಾಗಿರುವ ಅಧಿಕಾರಿಗಳು, ವ್ಯವಸ್ಥಾಪಕರ ಲೋಡುಗಟ್ಟಲೆ ರೈತರಿಂದ ಖರೀದಿಸಿ ರಾಗಿ, ಜೋಳವನ್ನು ಬೆಂಬಲ ಬೆಲೆಗೆ ವ್ಯಾಪಾರಿಗಳಿಂದ ಖರೀದಿ ಮಾಡುತ್ತಿದ್ದಾರೆ. ತಾಲೂಕಿನಾದ್ಯಂತ ಹಳ್ಳಿಗಳ ಹಾಳು ಮಾಡಿ ಕಳಪೆ ಕಾಮಗಾರಿಗಳಿಂದ ಹಳ್ಳಿಗಳಲ್ಲಿ ಸಿಸಿ ರಸ್ತೆಗಳು ಹಾಳಾಗಿದ್ದು, ನೂರಾರು ಕೋಟಿ ಹಣ ಲೂಟಿಯಾಗಿ ದೊಡ್ಡ ಭ್ರಷ್ಟಾಚಾರವೇ ನಡೆದಿದೆ. ಆದರೆ ಜನಗಳಿಗೆ ನೀರು ಮರೀಚಿಕೆಯಾಗಿದೆ. ಇದರ ಮಧ್ಯ ಮುಂಗಾರು ಮಳೆ ಪ್ರಾರಂಭವಾಗುತ್ತಿದ್ದು, ಬಿತ್ತನೆಗೆ ಬೀಜ ಗೊಬ್ಬರ ಪಡೆಯಲು ಸರ್ಕಾರ FIDಯನ್ನು ಯೋಜನೆ ಜಾರಿಗೆ ಮಾಡಿದ್ದು, ಅದೆಷ್ಟೋ ರೈತರ ಜಮೀನುಗಳು ತಮ್ಮ ಹೆಸರಿಗಿಲ್ಲದೆ ರೈತರು ಬಿತ್ತನೆಗೆ ಬೀಜ ಗೊಬ್ಬರ ಪಡೆಯಲು FID ಮಾಡಿಸಲು ಸಾಧ್ಯವಾಗುತ್ತಿಲ್ಲ. ಹಳೆ ಪದ್ಧತಿಯಲ್ಲಿ ರೈತರಿಗೆ ಗೊಬ್ಬರ ಬೀಜ ನೀಡುವಂತೆ ಹಾಗೂ ಪೂಜಾರಳ್ಳಿ ಕೆರೆ ಪಾಣಿಯಲ್ಲಿ ಕೆರೆಯನ್ನು ನಮೂದಿಸಲು ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ನೀಡುತ್ತಿದ್ದೇವೆ. 1. ಜರ್ಮಲಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ ಹರವದಿ ಗ್ರಾಮಕ್ಕೆ 3 ತಿಂಗಳು, ಕಾಮಯ್ಯನಹಟ್ಟಿ, ಗೆದ್ದಲಗಟ್ಟೆ ಗ್ರಾಮಕ್ಕೆ 2 ತಿಂಗಳು, ಜರ್ಮಲಿ, ದಿಬ್ಬದಹಳ್ಳಿ ಗ್ರಾಮಕ್ಕೆ 1 ತಿಂಗಳು ಅಕ್ಕಿ ನೀಡದೆ ಪಡಿತರ ಫಲಾನುಭವಿಗಳಿಗೆ ವಂಚನೆ ಮಾಡಿದ್ದು, ಈ ಕೂಡಲೇ ಬಾಕಿ ಇರುವ ಅಕ್ಕಿ ನೀಡಬೇಕು. 2. ಜರ್ಮಲಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ ಹಳ್ಳಿಗಳಿಗೆ 3, 2, 1 ತಿಂಗಳುಗಳ ಅಕ್ಕಿ ನೀಡದೆ ವಂಚನೆ ಮಾಡಿ ಭ್ರಷ್ಟಾಚಾರ ಮಾಡಿರುವ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ತಪ್ಪಿತಸ್ಥ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಕಾನೂನು ಕ್ರಮ ಕೈಗೊಂಡು ಅವ್ಯವಹಾರ ತನಿಖೆ ಮಾಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಿಸಬೇಕು. 3. ತಾಲೂಕಿನ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತಿ ತಿಂಗಳು ಪ್ರತಿ ಕಾರ್ಡ್ಗೆ 1 ಕೆಜಿಯಿಂದ 2 ಕೆಜಿ ಅಕ್ಕಿ 10 ರೂಪಾಯಿ ಪಡಿತರ ಫಲಾನುಭವಿಗಳಿಂದ ಪಡೆಯುತ್ತಿದ್ದು, ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಂದ ಪ್ರತಿ ತಿಂಗಳು 5 ರಿಂದ 10 ಕ್ವಿಂಟಲ್ ಅಕ್ಕಿ ಕಾಳಸಂತೆಯಲ್ಲಿ ನ್ಯಾಯಬೆಲೆ ಅಂಗಡಿಯವರಿಗೆ ಮಾರಾಟ ಮಾಡುತ್ತಿದ್ದು, ಕೂಡಲೇ ಅಂತಹ ಅಂಗಡಿಗಳನ್ನು ರದ್ದುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು.
ಈ ಕೂಡಲೇ ಪಾಣಿಯಲ್ಲಿ ಕೆರೆಯನ್ನು ನಮೂದಿಸಬೇಕು. ಅಂದೆಂದು ತಾಲೂಕಿನಿಂದ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ನಿರ್ಮಾಣ ಕಳಪೆ ಕಾಮಗಾರಿಗಳು ನಡೆಯುತ್ತಿದ್ದು ಗುತ್ತಿಗೆದಾರರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಗುಣಮಟ್ಟದ ಕಟ್ಟಡಗಳನ್ನು ನಿರ್ಮಿಸಬೇಕು. 12 ತಾಲೂಕಿನಾದ್ಯಂತ ಕೆಲವು ಅಧಿಕಾರಿಗಳ ಸಹಕಾರದಿಂದ ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಪಡಿತರ ಅಕ್ಕಿ ಖರೀದಿ ಮಾಡಿ ಖರೀದಿದಾರರು ಹೊರ ರಾಜ್ಯಗಳಿಗೆ ಸಾಗಿಸುತ್ತಿದ್ದಾರೆ. ಕೂಡಲೇ ಇದನ್ನು ತಡೆದು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. 13 ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಮೂನಿ 9 and 11 ನೀಡಲು ಅಧಿಕಾರಿಗಳು 10 ರಿಂದ 20 ಸಾವಿರ ಲಂಚ ಪಡೆಯುತ್ತಿದ್ದು ಕೂಡಲೇ ತಡೆದು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. 14 ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ ಹಾಗೂ ಔಷಧಿ ಮತ್ತು ಚುಚ್ಚುಮದ್ದುಗಳ ಕೊರತೆ, ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ನಿಗದಿತ ಸಮಯದಲ್ಲಿ OPD ವೈದ್ಯರ ಸೇವೆಗೆ ಹಾಜರಾಗುತ್ತಿದ್ದು ಹೆರಿಗೆ ಮತ್ತು ಇನ್ನಿತರೆ ಯಾವುದೇ ರೋಗಿಗಳನ್ನು ಸರಿಯಾಗಿ ಚಿಕಿತ್ಸೆ ನೀಡದೆ ಕೊಪ್ಪಳ, ಬಳ್ಳಾರಿ ಇನ್ನಿತರ ಆಸ್ಪತ್ರೆಗಳಿಗೆ ಕರೆದೊಯ್ಯಲು ಬರೆದುಕೊಡುತ್ತಿದ್ದಾರೆ. ಕೂಡಲೇ ಬಡ ರೋಗಿಗಳಿಗೆ ನ್ಯಾಯ ಕಲ್ಪಿಸಬೇಕು. 15 ಅಂಬೇಡ್ಕರ್ ಸರ್ಕಲ್ ಮುಂಭಾಗ ಗುಡೆಕೋಟೆ ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಕೂಡ್ಲಿಗಿ ಬಸ್ಸು ಉಗಮವಾದಾಗಲಿಂದಲೂ ಸರ್ಕಾರಿ ಬಸ್ಸುಗಳು ಸ್ಟಾಪ್ ಮಾಡುತ್ತಿದ್ದು ಈಗ ನೀಡುತ್ತಿಲ್ಲ. ಕೂಡಲೇ ಇಲ್ಲಿ ಸ್ಟಾಪ್ ಮಾಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಜಿಲ್ಲಾಧಿಕಾರಿಗಳು ಇವತ್ತು ಆಕಸ್ಮಿಕ ಸಭೆಗೆ ಬಂದಿದ್ದರು. ಯಾಕಂದರೆ ನಾವೀಗ ಏನೋ ಮಾನವೀಯತೆಯಲ್ಲಿ ಕೊಡಿಸಿ ಅಂತ ಹೇಳ್ತಿದ್ದೀವಿ. ತಾಲೂಕಿನಲ್ಲಿ ಪ್ರತಿ ಸೊಸೈಟಿಗಳಲ್ಲಿ ಪ್ರತಿ ಕಾಡಿಗೆ 1 kg ತಗೊಳ್ತಿದ್ದಾರೆ, 10 ರೂಪಾಯಿ ತಗೊಳ್ತಿದ್ದಾರೆ. ಆಮೇಲೆ ಕೆಲವು ಕಾಡುಗಳಿಗೆ ಅಕ್ಕಿನೇ ಕೊಡೋದಿಲ್ಲ, 5-10 ಕ್ವಿಂಟಲ್ ಮಾರ್ತಾ ಇದ್ದಾರೆ ಅವರೇ ರಾಜಾರೋಷವಾಗಿ. ಇವತ್ತು 3 ತಿಂಗಳು ಅರವದಿ ಗ್ರಾಮದಲ್ಲಿ ಇಲ್ಲಿ ಜನ ಬಂದಿದ್ದಾರೆ, ಕಾಡುಗಳು ತಂದಿದ್ದಾರೆ. ಇವರೆಲ್ಲ ನಾವ್ಯಾರು ಬೇರೆ ಜನನ ಕರೆಸಿಲ್ಲ. ಕಾರಣ ಇವತ್ತು ಫಲಾನುಭವಿಗಳೇ ಬಂದಿದ್ದಾರೆ. ತಾವು ದಯವಿಟ್ಟು ಯಾವುದೇ ಕಾರಣಕ್ಕೆ ನಮಗೆ ನ್ಯಾಯ ನಾವು ಕೇಳೋದಿಷ್ಟೇ, 3 ತಿಂಗಳು ಅಕ್ಕಿ ಕೊಡಬೇಕು. ಈಗ ಕೊಡುವಂಥ ಅಕ್ಕಿಯನ್ನು ಕಾನೂನು ಪ್ರಕಾರ ಕೊಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಯಾರು ಅಕ್ಕಿ ಕದ್ದಿದ್ದಾರೆ, ಯಾರು ಅಕ್ಕಿ ತಿಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ತಾವುಗಳು ತನಿಖೆ ಮಾಡಿ ಮೇಲಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಮನೆ ಮನೆಗೆ ಹೋಗಿ ಕೇಳಿ, ನಾವೇಳೆ ತಪ್ಪಿದ್ರೆ ನಮ್ಮ ಮೇಲೆ ದೂರು ದಾಖಲಿಸಿ, ಇಲ್ಲ ನಿಮ್ಮ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿ. ಅದರ ವ್ಯಾಪ್ತಿಯಲ್ಲಿ ಉಳಿದಿರ್ತಕ್ಕಂಥ ವಿಷಯಗಳು ಇಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಈಗಾಗಲೇ ಸುಮಾರು ಡಾಕ್ಟರ್ಗಳಿದ್ದಾರೆ, ಆದರೆ 12 ಗಂಟೆಗೆ ಬಂದು OPD ನೋಡ್ತಾರೆ. ಡಾಕ್ಟರ್ಗಳಿದ್ದಾರೆ 12 ಗಂಟೆಗೆ ನೋಡ್ತಾರೆ, ಸಿಸ್ಟರ್ಗಳಿದ್ದಾರೆ, ವಾರ್ಡ್ಗಳಿರೋದಿಲ್ಲ. ಇವತ್ತು ಹಿಮೋಗ್ಲೋಬಿನ್ ಕಡಿಮೆ ಇರುವ ಮಹಿಳೆಗೆ ಹಿಮೋಗ್ಲೋಬಿನ್ ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ 300 ರೂಪಾಯಿ 500 ರೂಪಾಯಿ ದುಡ್ಡು ಇಸ್ಕೊಳ್ತಾ ಇದ್ದಾರೆ. ಹೆರಿಗೆಗೆ ಡಾಕ್ಟರ್ ನಾಗರಾಜ್ ಸರ್ ಗೈನಕಾಲಜಿಸ್ಟ್ ಸಿಜರಿನ್ ಮಾಡಿದ್ರೆ 1 ರೂಪಾಯಿ ಇಸ್ಕೊಳ್ಳೋದಿಲ್ಲ. ಅಲ್ಲಿರುವಂಥ ಡಿ ಗ್ರೂಪ್ ಮತ್ತು ಸಿಬ್ಬಂದಿ 5,000 ಇಸ್ಕೊಳ್ತಾರೆ. ಇದು ವಾಸ್ತವ ಕೂಡ. ಆದರೆ ಸಿಜರಿನ್ ಮಾಡಿರುವ ಡಾಕ್ಟರ್ ಇಸ್ಕೊಳ್ಳೋದಿಲ್ಲ, ಇದು ಸತ್ಯ. ಅಲ್ಲಿರುವಂಥ ಸಿಬ್ಬಂದಿಗಳು 5,000 ಇಸ್ಕೊಳ್ತಾರೆ. ಈ ಕಾರಣಕ್ಕಾಗಿ ತಮ್ಮ ಗಮನಕ್ಕೆ ತರ್ತಿದ್ದೀವಿ. ಇಡೀ ಆಸ್ಪತ್ರೆಗೆ ಜಾಹೀರಾತು ಈ ವಿಷಯ ಯಾರು ಹೇಳ್ಕೊಳ್ತಾ ಇಲ್ಲ, ನಾವು ಕೇಳ್ತಿದ್ದೀವಿ ಮನವಿ. ಆಮೇಲೆ ಸಣ್ಣ ಪುಟ್ಟ ಯಾವುದೇ ಕೇಸ್ ಬಂದರೆ ಇಂಜೆಕ್ಷನ್ ಬರೇ ಇಲ್ಲಿ ಯಾವ TT ಇಂಜೆಕ್ಷನ್ ಇಲ್ಲ, ರ್ಯಾಂಟೆಕ್ ಟ್ಯಾಬ್ಲೆಟ್ಸ್ ಇಲ್ಲ, ಡೈಕ್ಲೋ ಟ್ಯಾಬ್ಲೆಟ್ಸ್ ಇಲ್ಲ, ಪ್ಯಾರಾಸಿಟಮಲ್ ಇರ್ತಾ ಇಲ್ಲ, ಇವತ್ತು ಟ್ಯಾಕ್ಸಿಮ್ ಇಂಜೆಕ್ಷನ್ ಇರ್ತಾ ಇಲ್ಲ. ಎಲ್ಲ ಇಂಜೆಕ್ಷನ್ ಇಲ್ಲ ಅಂದರೆ ಬರೀ NS ಇಲ್ಲ, DNS ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆಸ್ಪತ್ರೆ ಯಾಕೆ? ಮೊದಲು ಡಾಕ್ಟ್ರಿಗೆ ಕೇಳಿದರೆ ಇಂಡೆಂಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರುಗಳು ಪಾಪ ಇಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ತಾವು ಕೂಡ ಅದಕ್ಕೆ ಒಬ್ಬ ಸಮಿತಿ ಸದಸ್ಯರಿದ್ದೀರಿ. ಆಸ್ಪತ್ರೆಯ ಇಡೀ ತಾಲೂಕು ಆಸ್ಪತ್ರೆಗೆ ನೀವೊಬ್ಬ ಸದಸ್ಯರು. ಇಡೀ ಖರೀದಿ ಮಾಡಲಿಕ್ಕೆ ನಿಮಗೆ ಕೂಡ ಹಣ ಖರ್ಚು ಮಾಡುವಂಥ ಸಮಿತಿಗೆ ನೀವು ಅಧ್ಯಕ್ಷರಿದ್ದೀರಿ. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ವಿ, ಅದು ಕ್ರಮ ಕೈಗೊಳ್ಳಿ. ಮತ್ತು ಬೀಜ ಗೊಬ್ಬರ ಮುಂಗಾರು ಮಳೆ ಸ್ಟಾರ್ಟ್ ಆಗ್ತಿದೆ, ರೈತರನ್ನು ಕರೆಸಿ ಅಧಿಕಾರಿಗಳ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ನಡೀಲಿ. ಆಮೇಲೆ IDF ನಂಬರು ಇವತ್ತು ಭಾಳ ಜನ ನಮ್ಮ ಅಪ್ಪನ ಹೆಸರಲ್ಲಿ ನಮ್ಮ ತಾತನ ಹೆಸರಲ್ಲಿ ಜಮೀನಿರುತ್ತೆ. ನಾವು ಈಗೆಲ್ಲ ನೀವು ಮಾಡಿಸ್ತಾ ಇದ್ದೀರಿ, ಆದರೂ ಮಾಡಿಸ್ಕೊಳ್ಳೋಕ್ಕಾಗದೆ ಕೋರ್ಟ್ ಕಚೇರಿಯಲ್ಲಿದ್ದಾವೆ. ಆ ಪರಿಸ್ಥಿತಿಯಲ್ಲಿ ನಾವು ಗೊಬ್ಬರ ಬೀಜ ತೊಗೊಂಡು ಬೆಳೆ ಬಿತ್ತಲಿಕ್ಕಾಗಲ್ಲ. ಅದನ್ನು ಮುಂದೆ ಹಿಂದೆ ಹೆಂಗಿತ್ತು ಅದನ್ನೇ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ನಿಮ್ಮ ವ್ಯಾಪ್ತಿಯಲ್ಲಿ APMC ಇದು ದೊಡ್ಡ ಅರಾಜಕತೆ ನಡೀತಾ ಇದೆ. ಎಲ್ಲ ಜನರಿಗೆ ಇಲ್ಲಿ ಗೊತ್ತು. ಅನೇಕ ರೈತ ಸಂಘಟನೆಗಳು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದೇವೆ, ರೆಡ್ ಹ್ಯಾಂಡಾಗಿ ಹಿಡಿದಿದ್ದಾವೆ. ಆದರೆ
ಸುಮ್ಮನಿರು, ರೆಡ್ ಹ್ಯಾಂಡಾಗಿ ಹಿಡಿದಿದ್ದಾವೆ. ಆದರೆ ಅಲ್ಲಿ ನಡೀತಕ್ಕಂಥದ್ದು ಅಧಿಕಾರಿಗಳು ಮತ್ತು ಅಲ್ಲಿ ಖರೀದಿ ಮಾಡಲಿಕ್ಕೆ ಯಾರೋ ಸಿರುಗುಪ್ಪದಿಂದ ಒಬ್ಬ ಹುಡುಗ ಬಂದಿದ್ದಾನಂತೆ. ಅವನು ರೈತರಿಂದ 1500-1000 ರೂಪಾಯಿ ಕೇಳ್ತಿದ್ದಾನೆ. ಆಮೇಲೆ ವ್ಯಾಪಾರಸ್ಥರು ಲೋಡು ಖರೀದಿ ಮಾಡಿರುವವರು GPS ಆನ್ಲೈನಲ್ಲಿ ಈ ಜೋಳ ರಾಗಿಯನ್ನು ಟೆಂಡರ್ ಖರೀದಿ ಮಾಡ್ತಾ ಇದ್ದಾರೆ. ಇದು ರೈತರಿಗೆ ಆಗುವಂಥ ಅನ್ಯಾಯ. ತಾವು ದಯವಿಟ್ಟು ಪ್ರಮುಖವಾಗಿ ನಮಗೆ ಜರ್ಮಲಿ ಅರವದಿ ಗದ್ದಲಗಟ್ಟೆ ಕಾಮಾಯಿನಟ್ಟಿ ಇದು ಫಸ್ಟು ಎಷ್ಟು ದಿನದಲ್ಲಿ ಕ್ರಮ ಕೈಗೊಳ್ಳುತ್ತಿದ್ದೀರಿ? ನಾವು ನಿಮಗೆ ರೈಟಿನಲ್ಲೇ ಕೊಟ್ಟಿದ್ದೀವಿ. ಇಲ್ಲಿರುವಂಥ ಆಹಾರ ನಿರೀಕ್ಷಕರು ಮತ್ತು ಇವರನ್ನು ಸಸ್ಪೆಂಡ್ ಮಾಡಿ ಅಂತೇಳಿ. ಯಾಕೆ ಅವರನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದೀವಿ ಅಂದರೆ, ಈಗ ಇವರೇ ಹೊಣೆಗಾರರಮ್ಮ. ಆ ಕಾರಣಕ್ಕಾಗಿ ಅದಕ್ಕೆ ಇವ್ರು ನೋಡಬೇಕಾಗಿದೆ. ಇವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಉಳಿದವರಿಗೆಲ್ಲ ಗೊತ್ತಾಗುತ್ತೆ ಅನ್ನೋದು ನಮ್ಮ ಮನವಿ. ರೈಟಿಂಗ್ನಲ್ಲಿ ಅವ್ರ ಹೆಸರು ಬರೆದು ಕೊಟ್ಟಿದ್ದೀವಿ. ಅವ್ರು ಮಾಡಿ ಈಗ ಮತ್ತೆ ಮನವಿ ಕೊಡ್ತಿದ್ದೀವಿ. ಈ ಜನಗಳಿಗೆ ಯಾವತ್ತು ನೀವು 3 ತಿಂಗಳ ಅಕ್ಕಿ ಕೊಡ್ತೀರಿ ಎಂಬುದು ನೀವು ಹೇಳಿದರೆ ನಾವು ಪ್ರೀತಿಯಿಂದ ನಿಮಗೆ ಗೌರವ ಕೊಟ್ಟು ನಮ್ಮ ಮನವಿ ನಮ್ಮ ಹೋರಾಟ ವಾಪಸ್ ತಗೊಳ್ತೀವಿ. ಇಲ್ಲಾಂದರೆ ಆರಾಮಾಗಿ ನೆಲ್ಲೈತೆ, ನಿಮಗೆ ತೊಂದರೆ ಮಾಡ್ದಂಗೆ ಇಲ್ಲೇ ಕುಂದಿರ್ತೀವಿ. ನಾವು ನಿಮಗೆ ಅಡ್ಡಾಡೋಕ್ಕೆ ಹೋಗೋಕ್ಕೆ ತೊಂದರೆ ಮಾಡೋದಿಲ್ಲ. ಹೆಂಗೋ ಮಳೆ ಬಂದರೂ ಸ್ಯಾಟ್ ಐತೆ, ಇಲ್ಲೇ ಇರ್ತೀವಿ. ದಯವಿಟ್ಟು ಈ ಮನವಿಯನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ, ನಮ್ಮ ಕಿಸಾನ್ ಸಭಾದ ನೀರು ತುಂಬಿಸುವ ಯೋಜನೆ ಉದ್ಘಾಟನೆಯಾಗಿ ಸುಮಾರು ತಿಂಗಳುಗಳೇ ಕಳೆದರೂ ಕೆರೆಗಳಿಗೆ ನೀರು ಬಾರದೆ ಇರುವುದರಿಂದ ಈ ಕೂಡಲೇ ಎಲ್ಲ 74 ಕೆರೆಗಳಿಗೆ ನೀರು ತುಂಬಿಸಬೇಕು. ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ಮನೆಗೆ ಗಂಗೆ ಯೋಜನೆ ಸಂಪೂರ್ಣ ಕಳಪೆ ಪ್ರಮಾಣದಿಂದ ಕೂಡಿದ್ದು, ನೀರು ಬಾರದೆ ಕಾಮಗಾರಿಯು 100 ಕೋಟಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಿ ಜನರಿಗೆ ನೀರು ತಲುಪಿಸಬೇಕು. 6. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಯಕನಹಳ್ಳಿ ಶಾಲೆಯಲ್ಲಿ ಆವರಣದ ಒಳಗಡೆ ಗ್ರಾಮದ ಕೊಳಚೆ ನೀರು ನುಗ್ಗುತ್ತಿದ್ದು, ಈ ಕೂಡಲೇ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಬೇಕು. 7. ಕೂಡ್ಲಿಗಿ ಪಟ್ಟಣದ ಗುಡೆಕೋಟೆ ರಸ್ತೆ ಮತ್ತು ಕೊಟ್ಟೂರು ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದ ವಿದ್ಯುತ್ ದೀಪಗಳಿಲ್ಲದೆ ಕತ್ತಲಿನಿಂದ ಪಟ್ಟಣದ ಜನರು ಕಾಲ ಕಳೆಯುತ್ತಿದ್ದು, ಕೂಡಲೇ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕು. 8. ರೈತರ ಬಿತ್ತನೆ ಬೀಜ ಗೊಬ್ಬರ ಪಡೆಯಲು FID ಯೋಜನೆ ನಿಲ್ಲಿಸಿ ಮೊದಲನಂತೆ ಆಧಾರ್ ಕಾರ್ಡ್ ಪಾಣಿ ಪಡೆದು ಬೀಜ ಗೊಬ್ಬರವನ್ನು ನೀಡಬೇಕು. ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಎಲ್ಲ ರೈತರಿಗೆ ಕಲ್ಪಿಸಬೇಕು. ಹಾಗೂ ಕೂಡಲೇ ಅಧಿಕಾರಿಗಳು ರೈತರ ಸಭೆ ನಡೆಸಬೇಕು. ಕೂಡ್ಲಿಗಿ APMCಯಲ್ಲಿ ರೈತರು ಬೆಳೆದ ರಾಗಿ ಮತ್ತು ಜೋಳವನ್ನು GPS ಮೂಲಕ ಖರೀದಿ ಮಾಡುತ್ತಿದ್ದು, ಆದರೆ ಅಧಿಕಾರಿಗಳು ವ್ಯಾಪಾರಸ್ಥರ ಜೊತೆ ಕೈಜೋಡಿಸಿ ದಲ್ಲಾಳಿಗಳ ರೈತರಿಂದ ಖರೀದಿ ಮಾಡಿದ ಲೋಡುಗಟ್ಟಲೆ ರಾಗಿ ಜೋಳವನ್ನು ಖರೀದಿಸುತ್ತಿದ್ದಾರೆ. ಕೂಡಲೇ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ನೀಡಬೇಕು. 10. ಪೂಜರಹಳ್ಳಿ ಕೆರೆ ಪಾಣಿಯಲ್ಲಿ ಕೆರೆಯನ್ನು ನಮೂದಿಸದೇ ಇದ್ದು AIKS ಹೋರಾಟದ ಮೂಲಕ ಪಾಣಿಯಲ್ಲಿ ನಮೂದಿಸಲು ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದು, ಆದರೆ ಇನ್ನೂ ಕೊಡ್ತೀವಿ ಅಂತಾರೆ. 2 ದಿವಸ ಕೊಡ್ತೀವಿ, 2 ತಿಂಗಳು ಒಂದೇ ಕೊಡ್ತಾರೆ. ಮತ್ತೆ ಕೊಡ್ತಾರೆ ಅಂದ್ಬಿಡು 2 ತಿಂಗಳು ಅದೇ ತಮ್ಮ ಹಾಕಿದ್ರಿ ಅಂತ ಆಯ್ತಾ, ಅಕ್ಕಿ ಇಸ್ಕೊಂಡಿದ್ದೀರಿ ಅಂತ. ಸೊ ನೀವು ಫಸ್ಟ್ ತಿಂಗಳು ಸ್ವಲ್ಪ ಹಿಂದಕ್ಕೆ ಸರಿ ತಮ್ಮ, ಸ್ವಲ್ಪ ಹಿಂದಕ್ಕೆ ಸರಿ. ನಮ್ಮ ಗಮನ ತರಬೇಕಿತ್ತು. ನಿಮ್ಮ ಹೆಸರು ಗಿರೀಶ್ ಅಂತ ಹೇಳ್ಬಿಟ್ಟು ಅರವದಿ ಗ್ರಾಮ ಅಖಿಲ ಭಾರತ ಕಿಸಾನ್ ಸಭಾದ ಸದಸ್ಯರಾಗಿ ನಾವು ಇದ್ದೀವಿ. ಈಗ ನಾವು ಕಳೆದ ಬಾರಿ ಈಗ 1 ವಾರದ ಕೆಳಗಡೆ ಒಂದು ಮನವಿ ಕೊಟ್ಟಿದ್ದೀವಿ ಅಕ್ಕಿಗೋಸ್ಕರ. ಯಾವ ಕಾರಣಕ್ಕೂ ಅದು ಅಕ್ಕಿ ಯಾವ ತನಿಖೆನೂ ಮಾಡಿಲ್ಲ, ಯಾವ ಅಧಿಕಾರಿನೂ ಅಲ್ಲಿಗೆ ಬಂದಿಲ್ಲ. ಯಾವುದೂ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸಿದ್ದೀವಿ, ಮಾಧ್ಯಮದರು ಅದನ್ನು ಸುದ್ದಿ ಮಾಡಿದರು, ಆದರೆ ಅದಕ್ಕೆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಅದರ ಸಲುವಾಗಿ ಇವತ್ತು ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿಗೆ ಒಂದು ಮನವಿ ಕೊಡಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಅವರು ನಮಗೆ ಹೇಳಿದ್ದಾರೆ ಸಾಯಂಕಾಲ ಮಟ್ಟಕ್ಕೆ ನಾವು ಸಾಯಂಕಾಲ ತಿಳಿಸ್ತೀವಿ, ನಾವು ಅದನ್ನು ತನಿಖೆ ರೂಪಿಸ್ತೀವಿ ಅಂತಂದು ಹೇಳಿದ್ದಾರೆ. ಅದಕ್ಕೆ ನಾವು ತನಿಖೆ ರೂಪಿಸಿರೋಂಥ ವಂದನೆಗಳನ್ನು ಹೇಳ್ತಾ ನಿಮ್ಮ ಮಾಧ್ಯಮ ಮಿತ್ರರಿಗೆ 2 ಮಾತನ್ನು ಹೇಳಿ ಅಕ್ಕಿ ಕೊಡ್ತಾ ಇಲ್ಲ ಈಗ 2-3 ತಿಂಗಳಿಂದ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ ಅವರು ತಮ್ಮ ತಗೊಂಡ್ಮೇಲೆ ಈಗ 2 ತಿಂಗಳು ಒಟ್ಟಿಗೆ ಸೇರಿಸಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು.
ಅದು ಏನಂತ ಇನ್ನೂ ಇದುವರೆಗೂ ಕೊಟ್ಟಿಲ್ಲ, ಅಕ್ಕಿ ಅಂತ ಕೊಟ್ಟಿಲ್ಲ. ಎಲ್ಲರಿಗೆ ಎಷ್ಟು ಗ್ರಾಮಕ್ಕೆ ಎಷ್ಟು ತಿಂಡಿ ಕೊಟ್ಟಿಲ್ಲ ಅಂದಾಜು? ಎಲ್ರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಿಮ್ಮ ಕಾಮಾರೆಡ್ಡಿ ನಮ್ಮ ಕಾಮೆನಟ್ಟಿನೂ ಯಾರಿಗೂ ಕೊಟ್ಟಿಲ್ಲ. ಎಷ್ಟು ಕಾರ್ಡ್ ಇದಾವೆ? ಸುಮಾರು ಗೆದ್ದಲಟ್ಟೆ ಮತ್ತು ಕಾಮೆನಟ್ಟಿ ಸೇರಿ 450 ಕಾರ್ಡ್ ಇರ್ಬೋದು. ಅವಕ್ಕೂ ಕೊಟ್ಟಿಲ್ಲ, ಒಬ್ರಿಗೂ ಕೊಟ್ಟಿಲ್ಲ. ಒಬ್ರಿಗೂ ಕೊಟ್ಟಿಲ್ಲ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ? ಅದೇ ಹೇಳ್ತಿರೋದು ಸರ್, ತಮ್ಮ ತಗೊಂಡ್ಮೇಲೆ ಈಗ ಈ ತಿಂಗಳು ತಮ್ಮ ತಗೊಂಡಿರ್ತಾರೆ, ಮುಂದಿನ ತಿಂಗಳು ಈ ತಿಂಗಳು ಸೇರಿಸಿ 2 ತಿಂಗಳು ಸೇರಿಸಿ ಕೊಡ್ತೀವಪ್ಪ ಅಂತ ಹೇಳ್ತಾರೆ. ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಬಂದ ಮೇಲೆ ಕೊಡ್ತೀವ ಅಂತ ಹೇಳ್ತಾರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪಾಲಯ್ಯ ಅಂತೇಳಿ, ಯಾವ ನಮ್ಮ ಕಮ್ಯುನಿಟಿ. ಏನಮ್ಮ ಹೆಸರು? ತುಪ್ಪದಮ್ಮ. ಏನಮ್ಮ ಸಮಸ್ಯೆ? ನಮಗೆ ಅಕ್ಕಿ ಟ್ರಬಲ್ ಆಗೈತ್ರಿ, 4 ತಿಂಗಳ ಅಕ್ಕಿನೇ ಕೊಟ್ಟಲ್ಲ. 4 ತಿಂಗಳು ಊಟ ಮಾಡಕ್ಕನೇ ಇಲ್ಲ, ನಮಗೆ ಗಂಡಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ. ನಾವು ಯಾವ ಥರ ಜೀವನ ಮಾಡಬೇಕು? ಸೊಸೈಟಿ ಕೇಳಿದ್ರೆ ಏನು ಹೇಳ್ತಾರೆ? ಅವನು ತಂಬಾಕ್ರಿ ಲೋಡ್ ಬರ್ತಂತಾನೆ ಅವನು ಮಾರ್ಕೆಟ್ ತಿಂದಾನೆ ಏನು ಮಾಡ್ಯಾನ ನಮಗೆ ಗೊತ್ತಿಲ್ಲ, ನಮಗೆ ಕೊಟ್ಟಿಲ್ಲ. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ? ಒಟ್ಟು 4 ತಿಂಗಳು ಕೊಟ್ಟಿಲ್ಲ ಸರ್ ನಮಗೆ. ಕೆಲವರಿಗೆ ಕೊಟ್ಟಾನೆ, ಕೆಲವರಿಗೆ ಕೊಟ್ಟಿಲ್ಲ. ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಅದೆಲ್ಲ ನಾನು ಲೆಕ್ಕ ಅಂದಾಜಮ್ಮ, ಮಾಡೋಕ್ಕಾಗಿಲ್ಲ. ನಿಮ್ಮ ಊರಾಗಲ್ಲ? ಅವರೆಲ್ಲ ಕಾರಣ ನೋಡಿ ಗೊತ್ತಾಕ ಸರ್. ಹಾಂ ಹಾಂ ಹಾಂ. ನನ್ನ ಕಾರು ನಾನು ಹೇಳ್ತೀನಿ. ನಿನ್ನ ಕಾರ್ಡಿಗೆ ಕೊಟ್ಟಿಲ್ಲ ಏನಂತ ಕೇಳಿದ್ರೆ? ಲೋಡ್ ಬಂದಿಲ್ಲ, ಕೊಡ್ತೀನಿ 2 ತಿಂಗಳು ಒಂದೇ ಸರಿ ಕೊಡ್ತೀನಿ. ಆಮೇಲೆ ಏನ್ ಬರ್ಲಿಲ್ಲ ಅಂದ್ರೆ ಲೋಡ್ ಕಳಿಸ್ಲದ್ ನಾನೇನ್ ಮಾಡಕ್ಕಾಗತ್ತೆ? ಈ ಕಾರ್ಡ್ ನೋಡ್ಬೇಕಂದ್ರೆ ನನ್ನ ಹೆಸರು ಎಚ್ ವೀರಣ್ಣ ಅಂತೇಳಿ, ನಾನು ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರು. ಈಗಾಗಲೇ ಜರ್ಮಲಿ ಪಂಚಾಯತಿಯ ನ್ಯಾಯಬೆಲೆ ಅಂಗಡಿ ಅರವದಿ ಗ್ರಾಮಕ್ಕೆ 3 ತಿಂಗಳು, ಗೆದ್ಲಗಟ್ಟೆ ಕಾಮೈನಟ್ಟಿ 2 ತಿಂಗಳು ಮತ್ತು ದಿಬ್ದಳ್ಳಿ ಜರ್ಮಲಿಗೆ 1 ತಿಂಗಳು ಅಕ್ಕಿ ಕೊಟ್ಟಿಲ್ಲ ಅಂತಕ್ಕಂಥದ್ದು 28ನೇ ತಾರೀಕು ಮೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮೇಡಮ್ ಅವರಿಗೆ. ಇದುವರೆಗೂ ಸಹಿತ ಯಾವುದೇ ಕ್ರಮ ಆಗಿಲ್ಲ ಅಂತೇಳಿ ಇವತ್ತೇನು ಆ ಹಳ್ಳಿಗಳ ಫಲಾನುಭವಿಗಳು ಮತ್ತು ನಮ್ಮ ಕಿಸಾನ್ ಸಭಾ ಕಾರ್ಯಕರ್ತರು ಸೇರಿ ನಮಗೆ ಅಕ್ಕಿ ಕೊಡಿ ಮತ್ತು ಅಕ್ಕಿ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ತನಿಖೆ ಮಾಡಿ ಮತ್ತು ಅಕ್ಕಿ ಕೊಡದೇ ಇರೋದಕ್ಕೆ ಕಾರಣಕರ್ತರು ಯಾರು, ಅಧಿಕಾರಿಗಳಾಗಿರ್ಬೋದು, ಯಾವುದೇ ವ್ಯಕ್ತಿಗಳಾಗಿದ್ದರೂ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕಾನೂನು ಕ್ರಮ ಜರುಗಿಸ್ರಿ ಅಂತೇಳಿ ಇವತ್ತು ಹೋರಾಟ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ತಾಲೂಕಿನ ಅನೇಕ 15 ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಮನವಿ ಕೊಟ್ಟಿದ್ದೀವಿ. ಕೂಡ್ಲಿಗಿ ಪಟ್ಟಣದಲ್ಲಿ ಬೀದಿ ದೀಪಗಳು ಹತ್ತುತ್ತಾ ಇಲ್ಲ ಮತ್ತು ಕೆರೆಗಳಿಗೆ 74 ಕೆರೆಗಳಿಗೆ ನೀರಿಲ್ಲ. ಆಮೇಲೆ APMCಯಲ್ಲಿ ಇವತ್ತೀಗಾಗಲೇ ರಾಗಿ ಮತ್ತು ಜೋಳ ಖರೀದಿ ಕೇಂದ್ರಗಳಲ್ಲಿ ಅವ್ಯವಹಾರ ನಡೀತಾ ಇದೆ. ಇನ್ನು ಅನೇಕ ಸಮಸ್ಯೆಗಳು. ಇವತ್ತು ರೈತರಿಗೆ ಬೀಜ ಗೊಬ್ಬರ ಕೊಡುವುದರಲ್ಲಿ IDF ನಂಬರ್ ಅಂತೇಳಿ ಮಾಡಿಸೋದ್ರಿಂದ ರೈತರು ಬಿತ್ತನೆಗೆ ಬೀಜ ಗೊಬ್ಬರ ಕೃಷಿ ಇಲಾಖೆಯಿಂದ ಸಮಸ್ಯೆ ಆಗ್ತಿದೆ. ಇಂಥ ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ದಿನನಿತ್ಯ ಬೇರೆ ಬೇರೆ ಕಡೆ ವೈದ್ಯಕೀಯ ಹೆಚ್ಚಿನ ಚಿಕಿತ್ಸೆಗೆ ಕಾರಣ ಹೇಳಿ ಕಳಿಸ್ತಾ ಇದ್ದಾರೆ ಮತ್ತು ಅನೇಕ ವೈದ್ಯಕೀಯ ಸೌಲಭ್ಯಗಳು ಇಲ್ಲಿ ಇಲ್ಲ. ಇಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ದೀವಿ. ಮೂಲ ನಮಗೆ ಅರವದಿ ಗ್ರಾಮ ಮತ್ತು ಗೆದ್ದಲಗಟ್ಟೆ ಕಾಮಾಯಿನಟ್ಟಿ ಜರ್ಮಲಿ ಅಕ್ಕಿ ಬೇಕು. ಈ ಅಕ್ಕಿ ಪಡಿತರ ಬಡವರ ಸಿದ್ದರಾಮಯ್ಯವರ ಸರ್ಕಾರದ ಒಂದು 5ನೇ ಗ್ಯಾರಂಟಿಯ ಒಂದು ಯೋಜನೆ. ಆದರೆ ಇಲ್ಲಿ 3 ತಿಂಗಳ ಅಕ್ಕಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಹೋರಾಟ, ಆ ಗ್ರಾಮದ ಜನರ ಮನವಿ. ಆದರೆ ಅಧಿಕಾರಿಗಳು ಈಗಾಗಲೇ ತುಂಬ ಹಾಕ್ಸ್ಕೊಂಡಿದ್ದಾರೆ. ಅಕ್ಕಿ ಯಾಕೆ ನೀವು ಕೊಟ್ಟಿಲ್ಲ, ನೀವು ಇಸ್ಕೊಂಡಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಪ್ರತಿ ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿ ಕೊಡ್ತೀವಿ, ಲಾಸ್ಟು ಆಗುತ್ತೆ ತುಂಬ ಅಕ್ಕಿ ಅಂತಕ್ಕಂಥದ್ದು ಹೇಳೋದು ವಾಡಿಕೆ ಎಲ್ಲ ಅಂಗಡಿ ನ್ಯಾಯಬೆಲೆ ಅಂಗಡಿಗಳವರು. ಆದರೆ ಇಲ್ಲಿ ಅಕ್ಕಿ ಕೊಡ್ತೀವಿ ಅಂತೇಳಿ 3 ತಿಂಗಳು ತುಂಬ ಹಾಕ್ಸ್ಕೊಂಡಿದ್ದಾರೆ, ಯಾರಿಗೂ ಅಕ್ಕಿ ಕೊಟ್ಟಿಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳು ತನಿಖಾ ತಂಡ ಜಿಲ್ಲಾ ಮಟ್ಟದಲ್ಲಿ ರಚನೆ ಮಾಡಿ ತನಿಖೆ ಮಾಡಲಿ. ಇವತ್ತು ಜನಗಳಿಗೇನಾದರೂ ಅಕ್ಕಿ ಕೊಟ್ಟಿದ್ದು, ಅಕ್ಕಿ ತೊಗೊಂಡಿದ್ದೀವಿ ಅನ್ನೋದಾದರೆ ಅವರಲ್ಲಿ ಏನಾದರೂ ದಾಖಲಾತಿ ಇದ್ದು ಆ ಜನರು ತೊಗೊಂಡಿದ್ರೆ ಅಕ್ಕಿ ಕೊಡೋದು ಬೇಡ. ಇವತ್ತು ಅಕ್ಕಿ ಕೊಟ್ಟಿಲ್ಲ ಅಂತೇಳಿ ಕೇಳ್ತಾ ಇದ್ರು ಸಹಿತ ಅಕ್ಕಿ ಕೊಟ್ಟಿಲ್ಲ ಅಂದರೆ ಇದಕ್ಕೆ ಯಾವ ಅಧಿಕಾರಿಗಳು ಶಾಮೀಲಿದ್ದಾರೆ, ಅಧಿಕಾರಿಗಳ ಪಾತ್ರ ಏನು, ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಮನವಿ. ಅಖಿಲ ಭಾರತ ಕಿಸಾನ್ ಸಭಾ ಈಗಾಗಲೇ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ತಾ ಇದೆ. ಯಾವುದೇ ಬಡವರ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ, ಅದರಲ್ಲಿ ಕಡುಬಡವರು ಶಾಸಕರು ಹೇಳಿದ್ದಾರೆ, ಆ ಹಳ್ಳಿಯಲ್ಲಿರುವವರು ಕಡುಬಡವರು, ಆ ಬಡವರ ಅಕ್ಕಿ ತಿಂದವರು ಯಾರನ್ನೂ ಸಹಿತ ಸಹಿಸಲ್ಲ, ಕ್ರಮ ಕೈಗೊಳ್ಬೇಕಂತೇಳಿ. ಈಗ 10-15 3 ತಿಂಗಳುಗಳಾದರೂ ಸಹಿತ ಕ್ರಮ ಆಗ್ತಾ ಇಲ್ಲ. ಇದು ಯಾಕೆ ಅಂತಕ್ಕಂಥದ್ದು ಅಧಿಕಾರಿಗಳ ಮೇಲೆ ನಮಗೆ ಅನುಮಾನ ಆಗ್ತಾ ಇದೆ. ಇದರಲ್ಲಿ ಅಧಿಕಾರಿಗಳ ಪಾತ್ರ ಪ್ರಮುಖವಾಗಿದೆ. ಯಾರ ರಾಜಕೀಯ ಕೈವಾಡ ಇದೆಯೋ ಗೊತ್ತಾಗ್ತಾ ಇಲ್ಲ. ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಅರವದಿ ಗ್ರಾಮ, ಜರ್ಬಲಿ, ಗೆದ್ಲಗಟ್ಟೆ, ಕಾಮಾಯಿನಟ್ಟಿ ಯಾವುದೇ ಹಳ್ಳಿಗಳ
ಫಲಾನುಭವಿಗಳಿಗೆ ಈ ಕೂಡಲೇ 3 ತಿಂಗಳ ಅಕ್ಕಿ ಕೊಡಬೇಕು ಮತ್ತು ಈ ತಿಂಗಳು ಅಕ್ಕಿ ಕೊಡಬೇಕು. ಇದು ನಮ್ಮ ಕಿಸಾನ್ ಸಭಾದ ಹೋರಾಟ. ಇಡೀ ಹಳ್ಳಿಗಳ ಎಲ್ಲ ಹಳ್ಳಿಯ ಪಡಿತರ ಚೀಟಿಯ ಫಲಾನುಭವಿಗಳ ರೈತರ ಇದು ಹೋರಾಟದ ಮನವಿ. ಈ ಹೋರಾಟ ಇಟ್ಟುಕೊಂಡು ನಾವು ಮನವಿ ಮಾಡ್ತಿದ್ವಿ. ಅಧಿಕಾರಿಗಳು ಹೇಳಿದ್ದಾರೆ ಇವತ್ತು ಸಾಯಂಕಾಲನೇ ಯಾವತ್ತು ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ಮತ್ತು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಇವತ್ತು ಮನೆಗೆ ಭೇಟಿ ಮಾಡಿ ತನಿಖೆ ಮಾಡ್ತೀವಿ ಮತ್ತು ನಮ್ಮ DD ಅವರಿಗೆ ಮತ್ತು DC ಅವರಿಗೆ ಮತ್ತು ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನಕ್ಕೆ ತರ್ತೀವಿ. ಈ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ತಮ್ಮೆಲ್ಲರಿಗೂ ಮತ್ತು ನಮ್ಮ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಆ ಭಾಗವಾಗಿ ಇವತ್ತು ಹೋರಾಟವನ್ನು ಮುಂದೂಡಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ನ್ಯಾಯಕ್ಕಾಗಿ ಅಕ್ಕಿ ಕೊಡುವುದಕ್ಕಾಗಿ ಅಕ್ಕಿ ಕೊಡೋವರೆಗೂ ಸಹಿತ ಹೋರಾಟ ಮಾಡ್ತೀವಿ. ಅಕ್ಕಿ ಕೊಡಬೇಕು, ಇಷ್ಟೇ ನಮ್ಮ ಹೋರಾಟ. ನಮ್ಮ ಹೆಸರು ವೀರಣ್ಣ H, ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರು, ಕೂಡ್ಲಿಗಿ. ನಮ್ಮದು ಗೆದ್ದಲಗಟ್ಟೆ ಜರ್ಮಲಿ ಗ್ರಾಮ ಪಂಚಾಯತಿ ಸೊಸೈಟಿಯಲ್ಲಿ ಸುಮಾರು 4 ಹಳ್ಳಿ ಬರ್ತಿದ್ದಾವೆ. ಜರ್ಮಲಿ, ಅರದಿ, ಗೆದ್ದಲಗಟ್ಟೆ, ದಿಬ್ದಳ್ಳಿ. ಜರ್ಮಲಿಯಲ್ಲಿ 1 ತಿಂಗಳು, ದಿಬ್ದಳ್ಳಿಯಲ್ಲಿ 1 ತಿಂಗಳು, ಗೆದ್ದಲಗಟ್ಟೆಯಲ್ಲಿ 2 ತಿಂಗಳು, ಅರದಿಯಲ್ಲಿ 3 ತಿಂಗಳು. ಸುಮಾರು ಈಗ ಇದೇ ಥರ ಎಲ್ಲ 4 ಹಳ್ಳಿಗಳಲ್ಲಿ ಪಡಿತರ ಚೀಟಿ ಅಕ್ಕಿಯನ್ನು ಕೊಡೋದೇ ಅಧಿಕಾರಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಬಂದು ಹಳ್ಳಿಗಳಿಗೆ ತೊಗೊಂಡೋಗಿ ಕೊಡ್ತೀವಿ. ಒಂದೇಟಿಗೆ 2 ತಿಂಗಳದ್ದು ಕೊಡ್ತೀವಿ, ಒಂದೇಟಿಗೆ 3 ತಿಂಗಳದ್ದು ಕೊಡ್ತೀವಿ. ಸ್ಟಾಕ್ ಬಂದಿಲ್ಲ. ಸರ್ಕಾರ ಮಟ್ಟದಿಂದಲೇ ನಮ್ಮ ಸೊಸೈಟಿಗೆ ಅಕ್ಕಿ ಬಂದಿಲ್ಲ. ಸಮಸ್ಯೆ ಇರೋ ಕಾರಣ ಬರ್ತದೆ, ಸ್ವಲ್ಪ ತಡ ಆಗುತ್ತೆ ಅಂತ ಈಗ ಆರ್ಕೆ ಉತ್ತರ ಕೊಟ್ಕೊಂತ ಇದೆ. ಸುಮಾರು ಈಗ 3 ತಿಂಗಳು ಹಿಂಗೆ ವಂಚಿಸಿದ್ದಾರೆ. ಈಗ ಕೂಡಲೇ ಈ ಭ್ರಷ್ಟ ಅಧಿಕಾರಿಗಳನ್ನು ಏನಿಲ್ಲ ನಮ್ಮ ತಾಲೂಕು ಆಫೀಸಲ್ಲಿರೋ ಭ್ರಷ್ಟ ಅಧಿಕಾರಿಗಳನ್ನು, ಆಹಾರ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಈಗೇನು 3 ತಿಂಗಳ ಅಕ್ಕಿಗಳು ಪಡಿತರ ಅಕ್ಕಿಯನ್ನು ನಮ್ಮ ಅತಿ ಹಿಂದುಳಿದ ತಾಲೂಕಿನಲ್ಲಿ ನಮ್ಮ ಗ್ರಾಮಗಳು, ಅತಿ ಬಡವರಿರೋ ಗ್ರಾಮಗಳು, ಕುಗ್ರಾಮಗಳು, ಗೆದ್ದಲಗಟ್ಟೆ ಇರ್ಬೋದು, ಅರಿದಿರ್ಬೋದು, ಜರ್ಮಲಿ ಇರ್ಬೋದು, ಯಾವ ಶ್ರೀಮಂತರೇನಿಲ್ಲ, ಎಲ್ಲ ಬಡ ಜನ ಇದ್ದಾರೆ. ಬಡ ಕುಟುಂಬದವರು ಕೂಲಿ ಮಾಡಿ ಬದುಕೋಂಥ ಜನ ಇದ್ದಾರೆ. ದಿನ ಬೆಳಕಾದರೂ ಕೂಲಿ ಮಾಡಿ ಹೋಗಿ ಜೀವನ ಮಾಡಬೇಕು. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಇವರು ಕೊಡೋ ಅಕ್ಕಿಯಿಂದನೇ ಜೀವನ ಮಾಡೋ ಥರ ಇದ್ದಾರೆ. ಯಾರು ಹೊರಗಡೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋವಷ್ಟು ಯಾವ ಶ್ರೀಮಂತರೇನಿಲ್ಲ. ಇಲ್ಲಿ ಈ ಥರ ಇವರಿಗೆ ಈಗ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ದಯವಿಟ್ಟು ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮುಂದಿನ ಏನು ಬಾಕಿ ಇರೋ ಅಕ್ಕಿಯನ್ನು ಕೂಡಲೇ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ನಾವು ತಾಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ. ಇಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ DC ಕಚೇರಿಗೆ ಹೋಗಿ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದೇ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ 4 ಗ್ರಾಮಸ್ಥರ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ಹೆಸರು D ಮಂಜುನಾಥ್, ಗೆದ್ದಲಗಟ್ಟೆ. ಮಾಡಿದ್ದೀವಿ. ಆಮೇಲೆ ನಮ್ಮ ಸ್ಟಾಫು ಒಂದು ಮಾತಾಡ್ತಾರೆ ತಮ್ಮ ಹಾಕಿದ ಮೇಲೆ ಅಕ್ಕಿ ಬರ್ತವ, ಆಮೇಲೆ ಕೊಡ್ತೀವಿ ಅಂತ ಹೇಳಿ ಇಲ್ಲಿಂದ ಅಲ್ಲಿಂದ ಹಿಂಗೆ ಮಾಡ್ಕೊಂಡು ಬಂದರು. ಹಂಗಾಗಿ ನಾವು ತಮ್ಮ ಹಾಕಿ ಒಬ್ಬೊಬ್ರು ಹೇಳಿ ಕೇಳಬೇಕಿತ್ತು. ತಂಬಾಕು ಹಾಕಿಸ್ಕೊತಿದ್ದೀರಾ? ಅಕ್ಕಿ ಬಂದಮೇಲೆ ತಂಬಾಕು